ಈ ಕಾಂಡಮ್ ಯೂಸ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್, ಈ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ 6 to 10 inches. ಸೊ ಇದು ನಮ್ಮ ಯೋಚನೆಗಳಿಂದನೇ ಅವ್ರು ಯೂಸ್ ಮಾಡ್ತಾ ಇರೋದು. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಬಾಡಿಯಲ್ಲೇ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾವು ಇರೋದ್ರಲ್ಲೇ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ನೀವು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀರಾ, ದ ಮೋರ್ ಪ್ರಾಬ್ಲಮ್ಸ್ ಬಿಕಮ್ ಲೆಸ್ಸರ್ ಆ್ಯಂಡ್ ಲೆಸ್ಸರ್. ಯಾಕೆ ವಯಗ್ರ ಅಂತ ಓಡ್ತೀರಾ? ಸದ್ಯಕ್ಕೆ ದೇ ಜಸ್ಟ್ ವಾಂಟ್ ಟೆಂಪರರಿ ಸೊಲ್ಯೂಷನ್ಸ್. ಬಟ್ ಅದರ ಆಫ್ಟರ್ ಎಫೆಕ್ಟ್ಸ್ ನಮಸ್ಕಾರ, ಇದು ಇನ್ನೂನು ಬೇಕಾಗಿದೆ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ ಅವರಿದ್ದಾರೆ, ಸೆಕ್ಷುವಲ್ ಹೆಲ್ತ್ ಎಕ್ಸ್ಪರ್ಟ್. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಈಗ ನಮಗೆ ಯಾವುದೇ ಒಂದು ಸೆಕ್ಷುವಲ್ ಹೆಲ್ತ್ ಇರ್ಬೋದು ಅಥವಾ ಮೆಡಿಕಲ್ ಅಡ್ವೈಸ್ ಇರ್ಬೋದು, ಅದನ್ನು ನಾವು ತಿಳ್ಕೊಬೇಕಾಗಿದ್ದರೆ ಈಗ ಆನ್ಲೈನ್ ಇದರ ಮೂಲಕ ರೂಟ್ನ ಮೂಲಕ ಹೋಗೋದಿರ್ಬೋದು, ಅದು ಯಾವುದೋ ಒಂದು ಗೂಗಲ್ ಇರ್ಬೋದು, ಅದು ಇನ್ನೊಂದಿರ್ಬೋದು, ಅಥವಾ AI ಇರ್ಬೋದು. ಇದು ಎಷ್ಟು ಕರೆಕ್ಟ್ ಅಂತ? ಯಾವುದೇ ಹೆಲ್ತ್ ಇನ್ಫಾರ್ಮೇಷನ್ ಆಗಲಿ, ಫಸ್ಟ್ ಆಫ್ ಆಲ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀವಿ ಎಟ್ ದ ಎಂಡ್ ಆಫ್ ದ ಡೇ, ಇಫ್ ಅವ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಥವಾ ಶಿ ಆರ್ ಹಿ ಈಸ್ ಅ ಡಾಕ್ಟರ್ ಆನ್ ಎಕ್ಸ್ಪರ್ಟ್, ಅವ್ರ ಮಾತು ಅವ್ರ ಬಾಯಿಂದ ಅಥವಾ ಅವ್ರ ಪೇಜನ್ನು ನೀವು ನೋಡ್ತಾ ಇದ್ದರೆ ವೆಲ್ ಆ್ಯಂಡ್ ಗುಡ್, ನೋ ಪ್ರಾಬ್ಲಮ್, ಬಿಕಾಸ್ ಅದರ ಎಕ್ಸ್ಪರ್ಟ್ ಆಗಿದ್ದಾರೆ ಅವರು. ಸೊ ನೀವು ಅದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇಸ್, ಈಗೆಲ್ಲ ತುಂಬ ಈಸಿಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ನಾವು ಯೂಟ್ಯೂಬಲ್ಲಿ ಬರ್ತಾ ಇರೋದು, AI ಫಾರ್ಮೇಷನ್ಸಲ್ಲಿ, ಡಿಜಿಟಲ್ ವೀಡಿಯೋಸಲ್ಲಿ ಏನೆಲ್ಲ ಬರ್ತಾ ಇದೆ ಅದನ್ನು ಎಲ್ಲ ನಂಬ್ತಾ ಇದ್ದೀವಿ. ಈ ಮಾತ್ರೆ ತೊಗೊಳ್ಳಿ, ಡಿಸ್ಫಂಕ್ಷನ್ ಹೋಗ್ಬಿಡುತ್ತೆ. ಐ ಹ್ಯಾವ್ ಸೀನ್, ವಿ ಆಲ್ ನೋ ದ್ಯಾಟ್. ಪ್ಲಸ್ ಯಾವುದೊಂದು ಸಿಂಪ್ಟಮ್ ಇದೆ, ಈ ಸಿಂಪ್ಟಮ್ ಹಾಕಿದ್ರೆ ಅದಕ್ಕೆ ಹಾಕೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅದಕ್ಕೆ ಔಷಧಿ ತಗೊಳ್ಳೋದು. ಸೊ ಇರೆಕ್ಷನಿಗೆ ಈ ಮಾತ್ರೆ ತೊಗೊಳ್ಳಿ. ಐ ಹ್ಯಾವ್ ರೀಸೆಂಟ್ಲಿ ನಾನು ಒಂದು ವಿಡಿಯೋ ನೋಡಿದ್ದೆ ದ್ಯಾಟ್ ಈ 3 inches ಇಂದ ಮೇಕ್ ಇಟ್ 8 inches ಅಂತ ಒಂದು ಪಿಲ್ಸ್ ಬರ್ತಾ ಇದೆ. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಆರ್ ದೇ. ಸ್ವಲ್ಪ ಜನ ಅದನ್ನ ನಂಬ್ತಾರೆ ಕೂಡ. ದೇರ್ ಆರ್ ಸೋ ಮೆನಿ ಪೀಪಲ್. ಅಷ್ಟು ಜನ ನಂಬಿದ್ರೆ ಸಾಕು ಅವರಿಗೆ ಬಿಸ್ನೆಸ್. ಎಕ್ಸಾಕ್ಟ್ಲಿ, ಅವ್ರ ಬಿಸ್ನೆಸ್ಸಿಗೆ ಮಾಡ್ತಿದ್ದಾರೆ ದಟ್ ಈ ಪಿಲ್ಸ್ ತೊಗೊಂಡ್ರೆ ಈ ಥರ. ಬಟ್ ವಾಟ್ ಅಬೌಟ್ ದ ಸೈಡ್ ಎಫೆಕ್ಟ್ಸ್? ಅದು ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ಯಾವ ಲೆಕ್ಕದಲ್ಲಿ, ಯಾವ ರೀತಿಯಲ್ಲಿ ಅದು ರೆಮಿಡಿಯಾಗಿ ಅವ್ರಿಗೆ ವರ್ಕೌಟ್ ಆಗುತ್ತೆ ಇಲ್ವಾ ಅಂತಲೂ ಗೊತ್ತಿಲ್ಲ. ಸೊ ದೇ ಗಿವ್, ಅವ್ರು ಏನು ಪ್ರಾಡಕ್ಟ್ ಮಾರ್ಕೆಟ್ ಮಾಡಬೇಕು ಅವ್ರು ಮಾಡ್ತಿದ್ದಾರೆ, ಜನರು ತೊಗೊಳ್ತಿದ್ದಾರೆ ಥಿಂಕಿಂಗ್ ದ್ಯಾಟ್ ಇದಾಗುತ್ತೆ ಅಂತ. ವಾಟ್ ನೆಕ್ಸ್ಟ್ ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸೊ ಎಲ್ಲ ವೀಡಿಯೋಸನ್ನು ನಂಬೋದು ಈಸ್ ನಾಟ್ ರೈಟ್. ಆಫ್ಕೋರ್ಸ್ ಹೆಲ್ತ್ ಇನ್ಫಾರ್ಮೇಷನ್ ವೀಡಿಯೋಸ್, ಆಫ್ಕೋರ್ಸ್ ಕಮಿಂಗ್ ಫ್ರಮ್ ಅ ಎಕ್ಸ್ಪರ್ಟ್, ನಿಮಗೆ ಗೊತ್ತು ದ್ಯಾಟ್ ಶಿ ಆರ್ ಹಿ ಈಸ್ ಅನ್ ಎಕ್ಸ್ಪರ್ಟ್, ಅದು ಬರ್ತಾ ಇದೆ ಅವ್ರ ವೀಡಿಯೋ ಅವ್ರ ಮೂಲಕ ಅಂದರೆ ಪ್ಲೀಸ್ ಗೋ ಥ್ರೂ ಇಟ್. ಆದರೆ ಪ್ಲೀಸ್ ನೋ ದ್ಯಾಟ್ ದಿಸ್ ಇಸ್ ಒಥೆಂಟಿಕ್. ಸುಮ್ಮನೆ ಒಂದು ಪ್ರಾಡಕ್ಟ್ ಅಥವಾ ಒಂದು ವೀಡಿಯೋ ಅಥವಾ ಒಂದು ಇನ್ಫಾರ್ಮೇಷನ್ ನಂಬೋದು ಇಸ್ ವೆರಿ ಈಸಿ. ನಾವು ಅದನ್ನು ಫಾಲೋ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಡ್ತೀವಿ. ಎಷ್ಟು ಈವನ್ ಲೆಟ್ಸ್ ಸೇ ನಮ್ಮ ಅಪ್ಪ ಅಮ್ಮ ಕೂಡ ಯೂಟ್ಯೂಬಲ್ಲಿ ಬರುತ್ತೆ, ಇದನ್ನು ಯೂಸ್ ಮಾಡಿದ್ರೆ ಇದಾಗುತ್ತೆ ಅಂತೆ, ಸ್ವಲ್ಪ ನೋಡೆ, ಇದು ಗಂಟ್ಲು ನೋವಿಗೆ ಅಂತೆ, ಇದು ಅದಕ್ಕೆ ಅಂತೆ. ಸೊ ಎಲ್ಲ ನಾವು ಅದನ್ನು ನಂಬ್ತಾ ಇದ್ದೀವಿ ಬಿಕಾಸ್ ಅದು ತುಂಬ ವ್ಯಾಲಿಡ್ ಆಗಿ ಅವ್ರು ಆ ವಾಯ್ಸನ್ನು ಯೂಸ್ ಮಾಡೋದಾಗಲಿ, ಅವ್ರ ಆ ಮೀಡಿಯಾನ ತೋರಿಸೋದಾಗಲಿ, ನಾವು ಅದನ್ನೆಲ್ಲ ನಂಬ್ಕೊಂಡ್ಬಿಡ್ತೀವಿ. ಒಬ್ಬೊಬ್ಬರು ರಾಂಗ್ ಟೆಸ್ಟಾಮೆಂಟ್ ಕೂಡ ಕೊಡ್ತಾರೆ, ಸೇಯಿಂಗ್ ದ್ಯಾಟ್ ರಿವ್ಯೂಸ್ ಇದೆ, ನಮ್ಮ ಪೇಷಂಟ್ಸ್ ಇದು ರಿವ್ಯೂಸ್ ಇದೆ, ಪ್ಲೀಸ್ ನೋಡಿ ಅಂತ. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ವೆರಿ ಈಸಿ ದೀಸ್ ಡೇಸ್. ಎಲ್ಲದನ್ನು ನಂಬ್ಕೊಳ್ಳೋದು ಬಿಟ್ಬಿಡಿ. ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್. ಸೆಕ್ಷುವಲ್ ಹೆಲ್ತಲ್ಲಿ ಆಫ್ಕೋರ್ಸ್ ನಮ್ಮ ಹತ್ರ ಬೇಕಾದಷ್ಟು ಮಿಸ್ಇನ್ಫಾರ್ಮೇಷನ್ ಇದೆ. ಈ ಕಾಂಡಮ್ ಯೂಸ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್, ಈ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ 6 to 10 inches. ಓಕೆ, ಸೊ ಇದು ನಮ್ಮ ಯೋಚನೆಗಳಿಂದನೇ ಅವ್ರು ಯೂಸ್ ಮಾಡ್ತಾ ಇರೋದು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಭಯನ ಜನರು ಆಲ್ರೆಡಿ ಗೊತ್ತು ಮಾಡಿದ್ದಾರೆ. ಅವ್ರು ನಮ್ಮ ಸೈಕಾಲಜಿ ಜೊತೆ ಆಡ್ತಾ ಇದ್ದಾರೆ ಅಷ್ಟೇ ಹೊರತು ರಿಯಾಲಿಟಿ ಜೊತೆ. ಕರೆಕ್ಟ್. ಇದನ್ನು ನೀವು ಡ್ರಿಂಕ್ ಮಾಡಿದ್ರೆ ಯು ವಿಲ್ ಹ್ಯಾವ್ ದ ಸ್ಟೆಮಿನಾ ಗ್ರೋಯಿಂಗ್, ಯು ವಿಲ್ ಹ್ಯಾವ್ ದಿಸ್, ಯು ವಿಲ್ ಡೂ ದಿಸ್. ಆಯಿತು, ಟು ಒನ್ ಎಕ್ಸ್ಟೆಂಟ್ ಲೆಟ್ಸ್ ಸೇ ಯು ಅಗ್ರಿ ಟು ಇಟ್, ನೀವು ಅದನ್ನು ಯೂಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಇಟ್ ಎಫೆಕ್ಟ್ಸ್ ಯು ವೆಲ್ ಆ್ಯಂಡ್ ಗುಡ್. ಇಫ್ ಇಟ್ ಡಸಂಟ್, ಏನು ಮಾಡ್ತೀರಾ? ಅಂದರೆ ಇಟ್ ಎಫೆಕ್ಟ್ಸ್ ಯು ಇನ್ ವಾಟ್ ವೇ, ಗುಡ್ ಆರ್ ಬ್ಯಾಡ್, ಅದೂ ಇದೆ. ಓಕೆ, ಸೊ ಎಟ್ ದ ಎಂಡ್ ಆಫ್ ದ ಡೇ, ಹೌ ಒಥೆಂಟಿಕ್ ಇಟ್ ಈಸ್, ಅಂಡರ್ಸ್ಟ್ಯಾಂಡ್ ದ ಒಥೆಂಟಿಸಿಟಿ ಆಫ್ ದ ಇನ್ಫಾರ್ಮೇಷನ್. ಇಫ್ ಇಟ್ ಈಸ್ ಗೋಯಿಂಗ್ ಗುಡ್, ವೆಲ್, ನೀವು ನಿಮ್ಮ ಬಾಡಿಗೆ, ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮಗೆ ಅದು ವರ್ಕೌಟ್ ಆಗ್ತಿದೆ ಅಂದರೆ ವೆಲ್ ಆ್ಯಂಡ್ ಗುಡ್, ಯು ಕ್ಯಾನ್ ಗೋ ಫಾರ್ ಇಟ್. ಆರ್ ಎಲ್ಸ್ ಬಿ ವೆರಿ ಕೇರ್ಫುಲ್, ಅವೇರ್ ಆಗಿರಿ ಇಂಥ ಇನ್ಫಾರ್ಮೇಷನಿಂದ, ಮಿಸ್ಇನ್ಫಾರ್ಮೇಷನಿಂದ. ಮಿತ್ಸ್ ಏನಿದೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಜಸ್ಟ್ ಬಿಕಾಸ್ ಸಮ್ಮನ್ ಇಸ್ ಟೆಲಿಂಗ್ ಈ ಕಾಂಡಮ್ ಯೂಸ್ ಮಾಡಿದ್ರೆ ದಿಸ್ ಕ್ಯಾನ್ ವರ್ಕ್, ಲಾಂಗ್ ಲಾಸ್ಟಿಂಗ್ ಇದೆ, ಎವ್ರಿಥಿಂಗ್ ಇಸ್ ಫಾರ್ ಮಾರ್ಕೆಟಿಂಗ್. ಸೊ ಅದನ್ನು ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ಯೂಸ್ ಮಾಡಿ, ಇನ್ಫಾರ್ಮೇಷನ್ ಆಗಲಿ, ಪ್ರಾಡಕ್ಟ್ಸ್ ಆಗಲಿ, ಏನಾದರೂ.
ಬಿ ವೆರಿ ಅವೇರ್. ಅಂದರೆ ಅದನ್ನು ನಾವು ನಾಲೆಡ್ಜ್ಗೋಸ್ಕರ ಅಥವಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತೊಗೊಳೋದಕ್ಕೋಸ್ಕರ ಬಳಸ್ಕೊಳ್ಬೋದಷ್ಟೇ ಹೊರತು ನಾಟ್ ಆಸ್ ಅ ಸೊಲ್ಯೂಷನ್. ಎಸ್ ಎಕ್ಸಾಕ್ಟ್ಲಿ, ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ನಾನು ಸೆಕ್ಷುವಲ್ ಹೆಲ್ತ್ ಬಗ್ಗೆ ಮಾತಾಡೋದಾದ್ರೇ ನಮ್ಮ ಭಯನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿ ವಿ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನಮಗೆಲ್ಲ ನಮ್ಮ ಬಾಡಿಯಲ್ಲೇ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾವು ಇರೋದ್ರಲ್ಲೇ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಎಷ್ಟು ದ ಮೋರ್ ಫ್ಯಾಟ್ ವಿ ಆರ್, ಸಮ್ಮನ್ ವಾಂಟ್ಸ್ ಟು ಬಿಕಮ್ ಥಿನ್. ನಾವು ಎಷ್ಟು ತೆಳ್ಳಗಾಗಿದ್ದೀವಿ ಸ್ವಲ್ಪ ದಪ್ಪ ಆಗಬೇಕು, ನಾವು ಎಷ್ಟು ಬೆಳ್ಳಗಿದ್ದೀವಿ ಅಯ್ಯೋ ತುಂಬ ಬೆಳ್ಳಗಾಗಿದ್ದೀವಿ ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ಎಲ್ಲರಿಗೂ ಗೊತ್ತು ದ್ಯಾಟ್ ವಿ ಆರ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ವಿತ್ ಅವರ್ ಬಾಡೀಸ್. ಪ್ರಾಬ್ಲಮ್ ಕಮ್ಸ್ ದೇರ್. ಸೊ ಎಲ್ಲ ಅದರಿಂದ ಸ್ಟಾರ್ಟ್ ಆಗ್ತಿರೋದು, ನಥಿಂಗ್ ಎಲ್ಸ್. ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ನಾವು ತಯಾರಿಲ್ಲ. ಎಕ್ಸಾಕ್ಟ್ಲಿ. ಸೊ ವೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ದೇರ್, ನಮಗೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಮೇನ್ ಥಿಂಗ್ ಏನಂದರೆ ಲವ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀರಾ, ದ ಮೋರ್ ಪ್ರಾಬ್ಲಮ್ಸ್ ಬಿಕಮ್ ಲೆಸ್ಸರ್ ಆ್ಯಂಡ್ ಲೆಸ್ಸರ್. ಓಕೆ, ನೀವು ಎಲ್ಲರಿಗೂ ಗೊತ್ತು ದ್ಯಾಟ್ ನಮಗೆ ನಮ್ಮ ಶರೀರ ಮೇಲೇ ಕಾನ್ಫಿಡೆನ್ಸ್ ಇಲ್ಲ. ಸಿ ಒಬ್ಬರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ಓಕೆ, ಬಟ್ ಏನಕ್ಕಿರೋದು, ಅವರು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಪಾರಾಗ್ತಿಲ್ಲ, ಅವ್ರಿಗೆ ಸ್ಟ್ರೆಸ್ ಇದೆ, ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನನ್ನ ಬಾಡಿಯಲ್ಲಿ ಏನಿದೆ, ನನಗೇನು ಪ್ರಾಬ್ಲಮ್ ಇದೆ. ಸೊ ಫಸ್ಟ್ ಟೈಮ್ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗುವಾಗ ದೇ ಡೋಂಟ್ ಥಿಂಕ್ ದ್ಯಾಟ್ ನಂದರಲ್ಲಿ ಏನು ಪ್ರಾಬ್ಲಮ್ ಇದೆ. ಫಿಸಿಕಲಿ ಯೋಚನೆ ಮಾಡ್ತಿದ್ದಾರೆ, ಮೆಂಟಲಿ ಯೋಚನೆ ಮಾಡ್ತಿಲ್ಲ. ನನ್ನ ಫೋನ್ ಯೂಸೇಜ್ ಜಾಸ್ತಿ ಇದೆ, ನಾನು ಸ್ಟ್ರೆಸ್ ಜಾಸ್ತಿ ಮಾಡ್ತಿದ್ದೀನಿ, ಆಫೀಸ್ ಸ್ಟ್ರೆಸ್ ಜಾಸ್ತಿ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಹೋಗ್ತಾ ಇದೆ, ಮುಂಚಿನ ಥರ ನನ್ನ ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ. ವೈ? ಬಿಕಾಸ್ ಯು ಹ್ಯಾವ್ ಯುವರ್ ಆನ್ಸರ್ಸ್ ವಿತ್ ಯು. ಓವರ್ ಆಲ್ ಪ್ರಾಬ್ಲಮ್ ಅಂದರೆ ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಇಶ್ಯೂ ಆಗ್ತಾ ಇರೋದು ಏನು ಅಂತಂದರೆ ನಾವು ಸಿಂಪ್ಟಮ್ಸನ್ನು ಟ್ರೀಟ್ ಮಾಡೋದಕ್ಕೆ ನೋಡ್ತಿದ್ದೀವಿ, ರೂಟ್ ಕಾಸನ್ನಲ್ಲ. ಎಕ್ಸಾಕ್ಟ್ಲಿ. ಆ ಮೂಮೆಂಟಿಗೆ ನನಗೇನೀಗ ಎವ್ರಿ ಒನ್ ಇಸ್ ವೆರಿ ಕ್ವಿಕ್, ದೇ ವಾಂಟ್ ಕ್ವಿಕ್ ಸೊಲ್ಯೂಷನ್ಸ್. ಏನಂದರೆ ಎಲ್ರಿಗೂ 2 minute ನೂಡಲ್ಸ್ ಬೇಕು. ಸೊ ಎಟ್ ದ ಎಂಡ್ ಆಫ್ ದ ಡೇ ನಾನು ಈಗ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಬಗ್ಗೆ ಮಾತಾಡುವಾಗ ದೇ ಕಮ್ ಸೇಯಿಂಗ್ ದ್ಯಾಟ್ ನನಗೊಂದು ವೈಗ್ರಾ ಕೊಟ್ಬಿಡಿ ಸಾಕು ಮ್ಯಾಮ್, ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ, ವೈಗ್ರಾ ಕೊಡಿ. ಬಂದು ಕೇಳೋರು ಇದ್ದಾರೆ. ಎಸ್, ಎಷ್ಟೋ ಜನರು ಇದ್ದಾರೆ, ವೈಗ್ರಾ ಕೊಡಿ, ವೈಗ್ರಾ ಎಷ್ಟು. ಐ ವಿಲ್ ಬಿ ಲೈಕ್, ಯಾಕೆ ವೈಗ್ರಾ ಅಂತ ಓಡ್ತೀರಾ? ಸದ್ಯಕ್ಕೆ ದೇ ಜಸ್ಟ್ ವಾಂಟ್ ಟೆಂಪರರಿ ಸೊಲ್ಯೂಷನ್ಸ್. ಬಟ್ ಅದರ ಆಫ್ಟರ್ ಎಫೆಕ್ಟ್ಸ್ ಆಬ್ವಿಯಸ್ಲಿ ವಿಲ್ ಬಿ ದೇರ್. ಈಗ ಸದ್ಯಕ್ಕೆ ಅವ್ರು ಯೂಸ್ ಮಾಡ್ತಾರೆ, ಯು ಗೆಟ್ ಡಿಪೆಂಡೆಡ್, ಸಿಂಪಲ್ ಆಸ್ ದ್ಯಾಟ್. ಸಿ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ನನ್ನ ಬಾಡಿ ನಾನು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀನಿ ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ದೇ ವಾಂಟ್ ಟೆಂಪರರಿ ಸೊಲ್ಯೂಷನ್ಸ್. ಈಗ ಸದ್ಯಕ್ಕೆ ಐ ಆಮ್ ವರ್ಕಿಂಗ್ ಫಾರ್ 30 minutes, ದಟ್ಸ್ ಮೋರ್ ದೆನ್ ಎನಫ್. ನಾನು ಇದನ್ನು ಎಷ್ಟು ದಿನ ಕಂಟಿನ್ಯೂ ಮಾಡ್ಬೋದು, ಸಾಕು ನೋಡೋಣ. ನಾಳಿನ ಬಗ್ಗೆ ಚಿಂತೆ ಯೋಚನೆ ಮಾಡ್ತಾ ಇಲ್ಲ. ಸೊ ಐ ವಿಲ್ ಹ್ಯಾವ್ ಟು ಟೆಲ್, ನಿಮಗೆ ಅದು ಬೇಕೇನಾ, ನೀವು ಯೋಚನೆ ಮಾಡಿ. ಇದನ್ನ ಸೋಷಿಯಲ್ ಮೀಡಿಯಾ ಹೇಳಲ್ಲ, ಇದನ್ನ AI ಹೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. AI ಹೇಳಿದ್ರು ಎಟ್ ದ ಎಂಡ್ ಆಫ್ ದ ಡೇ ನೀವು ಅದನ್ನ ಪಾಲಿಸ್ಬೇಕಲ್ವಾ? ಯಾರು ಅದನ್ನ ಕೇಳಲ್ಲ. ಸೊ ಇಟ್ಸ್ ಲೈಕ್ ನಾವು ಅಟ್ಲೀಸ್ಟ್ ನಾವು ಆ ಮೂಮೆಂಟಿಗೆ ಮೇಡಮ್ ಇಟ್ಸ್ ಓಕೆ, ಅವರನ್ನ ಕನ್ವಿನ್ಸ್ ಮಾಡಿಬಿಡ್ತಾರೆ, ನಮ್ಮನ್ನೇ ಕನ್ವಿನ್ಸ್ ಮಾಡ್ತಾರೆ. ಇಟ್ಸ್ ಓಕೆ ಮ್ಯಾಮ್, ಅದನ್ನೇ ಕೊಟ್ಬಿಡಿ, ನೋ ಪ್ರಾಬ್ಲಮ್. ಸೊ ಈ ಥರದ್ದು ಯೋಚನೆಗಳಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಫಸ್ಟ್ ಬಿ ಅವೇರ್ ಅಬೌಟ್ ನೀವೇನು ಮಾಡ್ತಿದ್ದೀರಾ. ಆ ಟೆಂಪರರಿ ಸೊಲ್ಯೂಷನಿಗೆ ಹೋಗಿ ಪರ್ಮನೆಂಟ್ಲಿ ಪ್ರಾಬ್ಲಮ್ ತರಿಸ್ಕೋಬೇಡಿ, ಸಿಂಪಲ್. ಸೊ ಈ ಅವೇರ್ನೆಸ್, ಈ ವಿವೇಚನೆ ನಮ್ಮೆಲ್ರಿಗೂ ಕೂಡ ಬೇಕು. ಆಬ್ವಿಯಸ್ಲಿ ನಿಮಗೆ ಮಾಹಿತಿ ಬೇಕು, ಅಲರ್ಟ್ ಆಗಿರೋದಕ್ಕೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಯಾವುದೇ AI ಅಥವಾ ಸರ್ಚ್ ಇಂಜಿನನ್ನು ಬಳಸೋದ್ರಲ್ಲಿ ತಪ್ಪಿಲ್ಲ. ಬಟ್ ಅಲ್ಟಿಮೇಟ್ಲಿ ನಿಮ್ಮ ದೇಹ, ನಿಮ್ಮ ಭವಿಷ್ಯ, ಅದನ್ನು ನೀವು ಆಲ್ಟರ್ ಮಾಡ್ತೀರಾ, ಅದು ಕೂಡ ಪರ್ಮನೆಂಟ್ಲಿ ಆಲ್ಟರ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮುನ್ನ ಪ್ರೊಫೆಷ್ನಲ್ ಅಡ್ವೈಸ್ ಇಸ್ ಆಲ್ವೇಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.